ಓಂ ನಮ ಶಿವ. ಯಾರ್ಯಾರು ಈ 16 ಸೋಮವಾರದ ವ್ರತವನ್ನ 3 ವರ್ಷಗಟ್ಲೆ ಆಗದೆ ಇರೋರು, ಆಮೇಲೆ 16 ಸೋಮವಾರಗಳನ್ನು ಕಂಟಿನ್ಯೂ ಆಗಿ ಆಗದೆ ಇರೋರು, ಈ ತರ ಅಧಿಕ ಮಾಸದಲ್ಲಿ ಆರಾಮಾಗಿ 4 ವಾರದಲ್ಲಿ 16 ಸೋಮವಾರದ ವ್ರತದ ಫಲ ಸಿಗುವಷ್ಟೇನೆ ಫಲ ಸಿಗುತ್ತೆ ಇದ್ರಲ್ಲೂನು. ಹಂಗಾಗಿ ಈ ಅಧಿಕ ಮಾಸದಲ್ಲಿ 4 ವಾರ ಮಾಡಿದ್ರೆ ಸಾಕು. ಪ್ರತಿ ವಾರಕ್ಕೂ 4 ಶಿವಲಿಂಗ ಮಾಡ್ಬೇಕು. ನಾನು ಈ ಸಲ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ನಾನು ಆಲ್ರೆಡಿ. ಇದು ತುಂಬಾ ಪವರ್ಫುಲ್ ಪೂಜಾ ಅಂತಾನೆ ಹೇಳ್ಬಹುದು. ಎಷ್ಟು ಪವರ್ಫುಲ್ ಅಂದ್ರೆ ಅವತ್ತು ನಾವು ತಲೆ ಬಾಚಲ್ಲ, ಹಲ್ಲು ಪೇಸ್ಟ್ ಹಚ್ಚಲ್ಲ, ಅಷ್ಟ್ರ ಮಟ್ಟಿಗೆ ಉಪ್ಪು ಮುಟ್ಲಾರ್ದೇನೆ ಪೂಜೆ ಮಾಡ್ತೀವಿ ನಾವು ಇದನ್ನ. ನೀವು ಎಲ್ಲರೂ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಈ ಪ್ರಸಾದ ಅಂತ ಇಲ್ಲಿ ಇಟ್ಟಿದ್ದೀನಲ್ಲ, ಇದು ಆಲ್ರೆಡಿ ನಾನು ತಿರುಗ್ ದಿವಸ ಪೂಜೆ ಇಳಿಸ್ತಾ ಇರೋದು. ಇದು ಹಿಂದಿನ ದಿವಸದ್ದು ಪೂಜೆನ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ಲಿಲ್ಲ. ಅದೇ ಸ್ವಲ್ಪ ಪೂಜೆ ಮಾಡಿದ್ದಷ್ಟೇ ತಗೊಂಡೆ ನಾನು. ಯಾಕಂದ್ರೆ ನೀರು ಕುಡಿಲಾರ್ದಂಗೆ ಉಪವಾಸ ಮಾಡಿರ್ತೀವಲ್ವಾ, ಹಂಗಾಗಿ ತುಂಬಾ ಇದಾಗ್ಬಿಟ್ಟಿರುತ್ತೆ. ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ನನಗೆ. ಆಮೇಲೆ ಮರ್ತು ಹೋಗ್ಬಿಟ್ಟೆ ನಾನು. ನೋಡಿ, ಇಷ್ಟು ಪವರ್ಫುಲ್ ಆಗಿರುವಂತ ಇದನ್ನ ಪೂಜೆ ಮಾಡಿದ್ರೆ ನಾವು ಏನ್ ಅನ್ಕೊಂಡಿರ್ತೀವೋ ಅದು ನಮ್ಗೆ ದಕ್ಕುತ್ತೆ. ಏನ್ ಅನ್ಕೊಂಡಿರ್ತೀವೋ ಅದು ಫಲಿಸುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಇದನ್ನ 2-3 ಸತಿ ಮಾಡಿದ್ದೀನಿ. ಮೊದ್ಲೊಂದ್ 3 ವರ್ಷ ಮಾಡಿದ್ದೀನಿ, ಆಮೇಲೆ ಇದೇ ತರ ಅಧಿಕ ಮಾಸದಲ್ಲಿ ಒಂದ್ಸಲ ಮಾಡಿದ್ದೀನಿ. ಪವರ್ಫುಲ್ ಆಗಿರುವಂತ ಈ ಪೂಜೆನ ಯಾರು ಬೇಕಾದ್ರೂ ಮಾಡ್ಬೋದು. ನಾನು ಈ ಪೂಜೆ ಮಾಡುವಾಗ ಒಂದು ನಿಜಗುಣ ಶಿವಯೋಗಿಗಳು ಬರೆದಿರುವಂತ ಶಿವಸ್ತುತಿಯನ್ನು ಹೇಳ್ತೀನಿ. ಅದನ್ನ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನಾನು ಬರೆದು ನಿಮಗೆ ಕಳಿಸ್ತೀನಿ. ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಅದು ಯಾವ ತರ ಇರುತ್ತೆ ಅಂದ್ರೆ, ಮೊದ್ಲಿಂದ ಇದನ್ನ ಹೇಳ್ತೀನಿ ನಾನು ನಿಮ್ಗೆ, ಹಂಗೆ ನೀಟಾಗಿ ಕೇಳಿಸ್ಕೊಳ್ಳಿ. ಇದು ತುಂಬಾ ಶಕ್ತಿ ತುಂಬಿರುವಂತ ಪವರ್ಫುಲ್ ಆಗಿರುವಂತ ಮಂತ್ರ ಅಂತಾನೆ ಹೇಳ್ಬಹುದು. ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಬಹುಮರಣ ಮಾಯಾ ಕರ್ಮ ಮಲಪಾಶ ಬಂಧು ಬಹುತೃತ ಸಂಸಾರ ಸಂತಾಪ ಸಂಚಯವಳಿದು ವರಭೋಗ ಮೋಕ್ಷಬಹುದು. ಶಿವ ಮಹಾದೇವ ಶಂಕರ ಪಾರ್ವತಿ ಧನ ನಂದಿವಾಹ ದೇವೇಶಾನುಧವ ಸದನವ ಸದಾಂಬೋಜನ ಗಪಾಚ ನಿರ್ಮಲ ನಿರಾತಂಕ ನೀಲಕಂಠ ಭೋಸೇನ ವಿಜಯ ವೇದಾಂಗ ವೈಶ್ರವಣ ಸಕ ಪವಮಾನ ಪಂಚಮುಖಿ ಸಹಸ್ರಾಕ್ಷ ಭವರ್ಗ ಬಸಿತಾಂಗ ಬಾಳಲೋಚನ ಮೇರು ಕಾರ್ಮುಕ ಕತ್ಪರ್ದೆ ಎಂದು. ನಾನು ನಿಮಗೆ ಬೇಕು ಅಂದ್ರೆ ನೀಟಾಗಿ ಬರುದು ಒಂದು ವಿಡಿಯೋದಲ್ಲಿ ಬರೀ ಅದನ್ನಷ್ಟೇ ನೀಟಾಗಿ ಹೇಳಿ ನಾನು ನಿಮಗೆ ಕಳಿಸ್ತೀನಿ. ಯಾರಿಗಾದ್ರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಅದೇ ನಿನ್ನೆಲ್ಲ ಉಪವಾಸ ಇದ್ನಲ್ಲ, ಹಂಗಾಗಿ ಇವತ್ತು ರೊಟ್ಟಿ ಅದೇನು ಮಾಡಕ್ಕಾಗ್ಲಿಲ್ಲ. ನೋಡಿ, ಮುಖಕ್ಕೆ ಏನು ಹಚ್ಕೊಂಡಿರಂಗಿಲ್ಲ, ಬರೀ ವಿಭೂತಿ ಕುಂಕುಮ 2-3 ದಿನ. ಯಾಕಂದ್ರೆ ಹಿಂದಿನ ದಿವ್ಸನೂ ಇದನ್ನೇ ಇರ್ತೀವಿ, ಹಂಗಾಗಿ ಅವತ್ತು ಕ್ರೀಮ್ ಹಚ್ಚಿರಲ್ಲ, ಪೌಡರ್ ಹಚ್ಚಿರಲ್ಲ. ಅಷ್ಟು ಕಟ್ನಿಟ್ಟಾಗಿ ಮಾಡುವಂತ ಪೂಜೆ ಇದು. ತಲೆನೂ ಬಾಚಿರಲ್ಲ. ಅದಕ್ಕೆ ತೋರ್ಸಿದೀನಿ, ನಾನು ತಲೆ ಬಾಚಿಲ್ಲ, ಮುಖಕ್ಕೆ ಇದನ್ನ ಹಚ್ಚಿಲ್ಲ ಅಂತ ತೋರಿಸ್ದೆ. ಅದಕ್ಕೆ ಸಿಂಪಲ್ ಆಗಿ ಹಶುವಾಗಿತ್ತು, ಸ್ವಲ್ಪ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಕೊಂಡು, ಹಂಗೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಜಾಸ್ತಿ ಇತ್ತು, ಸ್ವಲ್ಪ ಚಟ್ನಿ ಮಾಡ್ಕೊಂಡು, ಉಪ್ಪಿಟ್ಟು ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿಂದ್ವಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಪ್ರಸಾದ ತಿನ್ನೋದಕ್ಕೂ. ಅದು ರಾತ್ರಿ ಪ್ರಸಾದ ಮಾತ್ರ ತಿಂತೀವಲ್ಲ, ಹಂಗಾಗಿ ನಮಗೂ ಅಷ್ಟೇ ಶಕ್ತಿ ಬರುತ್ತೇನೋ ಅನ್ನಿಸ್ಬಿಡುತ್ತೆ. ಎಂತ ಮೈಕೈ ನೋವು ಇರ್ಲಿ, ಕಾಲು ನೋವು ಇರ್ಲಿ, ಎಷ್ಟೇ ಸುಸ್ತಾಗಿದ್ರು ಸುಸ್ತೆಲ್ಲ ಹೋಗ್ಬಿಡುತ್ತೆ ಅಂತ ಇದು ಪೂಜೆ ಇದು. ಆಮೇಲೆ ನೀವೆಲ್ಲ ಬೇಜಾರ್ ಮಾಡ್ಕೊಂತೀರೇನೋ ಗೊತ್ತಿಲ್ಲ, ಕಪ್ಪು ಕಡಿ ತಿನ್ನೋರ್ ಮುಖ ನೋಡೋದಿಲ್ಲ, ಯಾರನ್ನೂ ಪೂಜೆ ಕರೆಯಲ್ಲ. ನಾನೇ ಒಬ್ಳೆ ಮಾಡ್ತೀನಿ ಪೂಜೆನ. ನಮ್ಮ ಮನೆಯವರಷ್ಟೇ ಇರ್ತಾರೆ, ಬೇರೆ ಹೊರಗಿನ ಜನರನ್ನ ಯಾರನ್ನೂ ಕರೆಯಲ್ಲ. ಹಂಗಾಗಿ ಇದು ಲಿಂಗಾಯತ್ರ ಪೂಜೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಬೇಜಾರಾಗ್ಬಹುದು, ಕೆಲವರಿಗೆ ಬೇಜಾರ್ ಮಾಡ್ಕೋಬೇಡಿ. ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಕೊಂಡೆ, ಸ್ವಲ್ಪ ತರಕಾರಿ ಎಲ್ಲ ಬೇಯಿಸಿ ಹಾಕೊಂಡು ಮಾಡ್ಕೊಂಡೆ. ಯಾಕಂದ್ರೆ ಹೊಟ್ಟೆ ತುಂಬಾ ಇದಾಗಿರ್ತೈತಲ್ಲ, ಹಂಗಾಗಿ ಸ್ವಲ್ಪ ತರಕಾರಿನೂ ಬೇಯಿಸಿ ಹಾಕೊಂಡೆ ಇದಕ್ಕೆ. ಮತ್ತೆ ಹಂಗೆ ಎಣ್ಣೆಲಿ ಹಾಕ್ಬಿಟ್ರೆ ಕಬ್ಬೇರ್ದಂಗ ಆಗತ್ತೆ ಅಂತ ಹೇಳಿ ಬೇಯಿಸಿ ಬಿಟ್ಟೆ ತರಕಾರಿನ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ತಿನ್ನಲ್ಲ ನಾನು, ಹಂಗಾಗಿ ಆಲೂಗಡ್ಡೆ ಹಾಕಿಲ್ಲ. ಇದು ನೋಡಿ, ಉಪ್ಪಿಟ್ಟು ರವೆ ಮೊದ್ಲೇ ಹುರ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಇವಾಗ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ, ಹುರಿಗಡ್ಲೆ, ಆಮೇಲೆ ಹಸಿಮೆಣಸಿಕಾಯಿ, ಮಾಮೂಲಿ ಗೊತ್ತಲ್ಲ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ ಅದೆಲ್ಲ ಹಾಕಿ ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಚಟ್ನಿ ತುಂಬಾ ರುಚಿಯಾಗಿತ್ತು. ಅದೇ ರೀತಿ ಪೂಜೆನೂ ಅಷ್ಟೇ ಪವರ್ಫುಲ್ ಆಗಿತ್ತು. ಎಲ್ಲರೂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.